ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ನೀ ಹೋದ ಮರುದಿನ ಇದನ್ನು ಒಂದ್ಸಲ ಓದೋಣ ಮಕ್ಕಳ. ಮೊದಲಿಗೆ ಕವಿ ಕೃತಿ ಪರಿಚಯ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರರವರು 1943ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ತಂದೆ ದಳಪ್ಪ ವಾಲಿಕಾರ, ತಾಯಿ ಸಾಬವ್ವ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhD ಪಡೆದ ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ದಲಿತ ಬಂಡಾಯದ ಹಿನ್ನೆಲೆಯಲ್ಲಿ ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕಪ್ಪು ಕತೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತದಲ್ಲಿ ಕುದ್ದವರು ಕತೆಗಳು ಎಂಬ ಕಥಾ ಸಂಕಲನಗಳನ್ನು, ವ್ಯೋಮ ವ್ಯೋಮ, ಸುನೀತಂಗಳ ಸಖಾವ್ಯಾಮೃತ ಎಂಬ ಮಹಾಕಾವ್ಯಗಳನ್ನು, ಟೊಂಕದ ಕೆಳಗಿನ ಜನ, ನರಭಕ್ಷಕ ರಾಜನ ಕಥೆ, ತಲೆ ಹಾಕುವವರು ಎಂಬ ನಾಟಕಗಳೊಂದಿಗೆ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದ ಆಶಯ ನೋಡಿ ಮಕ್ಕಳ. ಹೊಸಗನ್ನಡ ಸಾಹಿತ್ಯವು ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ಎಂಬ ವಿವಿಧ ದೃಷ್ಟಿಕೋನಗಳಲ್ಲಿ ಬೆಳೆದು ಬಂದಿದೆ. ದಲಿತರು ತಮ್ಮ ಬದುಕಿನ ಶೋಷಣೆ, ನೋವುಗಳನ್ನು ಹಾಡಾಗಿ ಹೊಮ್ಮಿಸಿದ್ದೇ ದಲಿತ ಸಾಹಿತ್ಯ. ಸ್ವಾತಂತ್ರ್ಯ, ಸಂವಿಧಾನ ಬಂದರೂ ನಮ್ಮ ಬದುಕು ಇನ್ನೂ ಬದಲಾಗಲಿಲ್ಲ ಎಂಬ ನೋವಿದೆ. ಬದಲಾವಣೆಯ ಗಾಳಿ ಬೀಸಲಿ, ಬದುಕು ಹಸನಾಗಲಿ ಎಂಬ ಆಶಯವನ್ನು ಈ ಕವಿತೆ ಹೊಂದಿದೆ. ಈಗ ಪದ್ಯ ಓದೋಣ ಮಕ್ಕಳ. ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು, ಹಾಗ್ಯಾದೋ ಬಾಬಾ ಸಾಹೇಬ, ನಿನ್ನಿಂಗ ದುಡಿದವರು ಕಳಕಳಿಯ ಪಡುವವರು, ಇನ್ನು ತನ ಬರಲಿಲ್ಲ ಒಬ್ಬ, ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು, ಕೇಕುವುದು ತಪ್ಪಿಲ್ಲ ನಮಗ, ಹೋದಲ್ಲ ಮೇಲವರ ಆಟಗಳು, ಉರಿ ಹಚ್ಚಿ ಬಿಡುತ್ತಾರೆ ಒಳಗೆ, ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು, ತರತರದ ನೋವುಗಳು ನಮಗ, ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು, ಹೆಸರಿಗೆ ಸ್ವಾತಂತ್ರ್ಯ ನಮಗ, ನೀ ಹೋದ ಮರುದಿನ ಮೊದಲಂಗ ನಮ್ ಬದುಕು. ಕೈ ಕಾಲು ಕಿವಿ ಮೂಗು ಮೈಮನಸ್ಸು ತಲೆಕಣ್ಣು ಕಳಕೊಂಡ ಬರಡು ಗಿಡ ನಾವು, ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ, ಚೀರಾಟ ಹೋರಾಟ ಸಾವು, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ಹೋಗ್ಬಾರೋ ದಾರಿಯಲ್ಲಿ ಅಡಗಲ್ಲುಗಳು ಸೇರಿ, ಮುಳುಕಲ್ಲು ಹಾಸ್ಯವೋ ಪೂರ, ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ, ಹೆಗಲಾಗ ಹೊಡೆದಾರ ಟಾಟ, ನೀ ಹೋದ ಮರುದಿನ ಮೊದಲಂಗ ನಾವ. ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ, ತಾಳದಕ್ಕೂ ಮಿತಿಯುಂಟು ಇಲ್ಲಿ, ತಾಳಿಯೂ ಒಮ್ಮೆ ಚೇಳಾಗಿ ಕುಟುಕುವವನು, ಸಾಮಾನ್ಯನಲ್ಲೋ ಬಡಜೀವಿ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ, ಕೊತ್ತಿಗಳು ಹೊತ್ತಾವ ಜೋರ, ರೋಡಿಗಿದ್ದವರೆಲ್ಲ ಗ್ವಾಡ್ಯಾಗ ಕುಂತಾರ, ಇನ್ನಿಲ್ಲ ನಮ್ಮ ದಾರಿ ದೂರ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ಬಾಬಾ ಸಾಹೇಬರೇನು ಹುಚ್ಚರೆಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ, ಅಷ್ಟು ಒದ್ದಾಡಿದಕ್ಕೆ ಇಂಗೈತೆ ನಮ್ಮ ಬದುಕು,
ತಿಳಿಯಿತೆ ಈಗಲಾದರೂ ತಮ್ಮ, ನೀ ಹೋದ ಮರುದಿನ ಮೊದಲಂಗ ನವ ಬದುಕು. ಪದಗಳ ಅರ್ಥ ನೋಡಿ ಮಕ್ಕಳ. ಬರಡು ಅಂದರೆ ಸತ್ವಹೀನ, ಕೊತ್ತಿಗಳು ಅಂದರೆ ಬೆಕ್ಕುಗಳು, ಟಾರ ಅಂದರೆ ಡಾಂಬರ್, ನಾವಿಲ್ಲಿ ಥಾರ್ ಅಂತ ಏನು ಕರಿತೀವಿ ಅದು ಡಾಂಬರ್. ವಿವರ ತಿಳಿಯಿರಿ. ಬಾಬಾ ಸಾಹೇಬ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮಕ್ಕಳ, ಇಲ್ಲಿಗೆ ನೀ ಹೋದ ಮರುದಿನ ಈ ಒಂದು ಪದ್ಯ ಭಾಗವನ್ನು ಓದಿದಾಗಿದೆ. ಇದರ ಪ್ರಶ್ನೋತ್ತರಗಳು ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮಕ್ಕಳ, ಅದನ್ನು ಸಹ ನೀವು ರೆಫರ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.